ಬೆಂಗಳೂರಲ್ಲಿ ಟೆಕ್ಕಿ ಶರ್ಮಿಳಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶರ್ಮಿಳಾ ಅವರನ್ನ ಕೊಂದಂತಹ ಒಂದು ವಿಚಾರ ಇದೆಯಲ್ಲ, ಅದು ಪತ್ತೆ ಹಚ್ಚಿದ್ದೇ ರೋಚಕ. ಹಂತಕನ ಸುಳಿವು ಕೊಟ್ಟಿದ್ದೆ ಆರೋಪಿಯ ವೀರ್ಯ. ಬೆಂಗಳೂರಲ್ಲಿ ಟೆಕ್ಕಿ ಶರ್ಮಿಳಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶರ್ಮಿಳಾರನ್ನ ಕೊಂದವನ ಪತ್ತೆ ಹಚ್ಚಿದ್ದೆ ಈಗ ರಣರೋಚಕ. ಜನವರಿ 3ರಂದು ರಾಮಮೂರ್ತಿ ನಗರದಲ್ಲಿ ಕೊಲೆ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ನಿಜಕ್ಕೂ ಕೂಡ ಶರ್ಮಿಳಾ ಸತ್ತಾಗ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಮನೆಗೆ ಬೆಂಕಿ ಬಿದ್ದು ಆ ಒಂದು ಹೊಗೆಗೆ ಉಸಿರುಗಟ್ಟಿ ಸತ್ತಿದ್ಲು ಅಂತ ಹೇಳಿ. ಸೊ ಪೊಲೀಸರು ಈಗ ಆ ಕೊಂದವನನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಈ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು? ಚೈತ್ರ, ಪ್ರಮುಖವಾಗಿ ಅಂದ್ರೆ ಜನವರಿ ಏನ್ ಇನ್ಸಿಡೆಂಟ್ ಆಗಿತ್ತು, ಆರೋಪಿಯನ್ನ ಕರ್ನಾಲ್ ಕುರೈನ ಆರೋಪಿಯನ್ನ ಬಂಧನ ಮಾಡಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಕೆಲ ವಿಕೃತ ಮನಸ್ಸಿನ ವಿಚಾರಗಳನ್ನ ಆತ ಬಾಯ್ಬಿಟ್ಟಿರುವಂತದ್ದು. ಅಲ್ಲದೆ ಶರ್ಮಿಳಾರನ್ನ ಕೊಲೆ ಮಾಡುವಂತಂದ್ರೆ ಆಕೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನ ಮಾಡಿರುವಂತಹ ಸಂದರ್ಭದಲ್ಲಿ ಆಕೆಯ ಬಟ್ಟೆಗಳನ್ನ ಈತನೇ ತೆಗೆದು ಮತ್ತೆ ಬೇರೆ ಬಟ್ಟೆಗಳನ್ನ ಹಾಕಿ ಯಾರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ಆ ಬಟ್ಟೆಗಳನ್ನ ಸುಟ್ಟು ಹಾಕಿರುವಂತದ್ದು. ಜೊತೆಯಲ್ಲಿ ಆಕೆಯ ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗಿ ಡಿಸ್ಟ್ರಾಯ್ ಮಾಡಿ ಪೊಲೀಸರಿಗೆ ಗೊತ್ತಾಗದ ರೀತಿಯಲ್ಲಿ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡಿರುವಂತದ್ದಾಗಿರ್ಬೋದು. ಮತ್ತೆ ಆಕೆ ಬೇರೆ ಬಟ್ಟೆಗಳನ್ನ ಕೂಡ ಮನೆಯ ಹೊರಗಡೆ ಬಿಸಾಡಿರುವಂತದ್ದು ಎಲ್ಲ ಕೂಡ ಕೆಲವು ಸಿಸಿಟಿವಿ ಫುಟೇಜ್ ಆಗಿರ್ಬೋದು, ಅವನ್ನ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಅದಲ್ಲದೆ ಇನ್ನೂ ಕೆಲ ವಿಚಾರಗಳಂತಂದ್ರೆ ಆರೋಪಿ ಏನಿದಾನೆ, ಆರೋಪಿಯ ಒಂದು ಫಿಂಗರ್ ಪ್ರಿಂಟ್ ಏನಿದೆ, ಅಂದ್ರೆ ಆಕೆಯ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಯತ್ನ ಮಾಡುವಂತ ಸಂದರ್ಭ ಆಗಿರ್ಬೋದು. ಆ ಸಂದರ್ಭದಲ್ಲಿ ಆ ಫಿಂಗರ್ ಪ್ರಿಂಟ್ ಏನಿದೆ ಹೊಗೆ ಜಾಸ್ತಿ ಕಾಣಿಸ್ಕೊಂಡಂತ ಹಿನ್ನೆಲೆಯಲ್ಲಿ, ಬೆಂಕಿ ಇದ್ದಂತ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈಗ ಸಾಕ್ಷ್ಯ ನಾಶ ಆಗಿರುವಂತದ್ದು. ಈಗ ಪೊಲೀಸರಿಗೆ ಇರುವಂತ ಐ ವಿಟ್ನೆಸ್ ಅಂತಂದ್ರೆ ಈಗ FSL ರಿಪೋರ್ಟ್ ಬರಬೇಕಾಗಿದೆ. ಆರೋಪಿ ಹೇಳಿರುವಂತದ್ದು ಅತ್ಯಾಚಾರಕ್ಕೆ ಯತ್ನ ಮಾಡುವಂತಹ ಸಂದರ್ಭದಲ್ಲಿ ಪ್ರಾಬ್ಲಮ್ ಅಂದ್ರೆ ಆ ಕ್ಷಣದಲ್ಲಿ ನಾನು ಹೊರಟೋದು ಅನ್ನೋ ರೀತಿಯಲ್ಲಿ ಆರೋಪಿ ಹೇಳಿದಾನೆ. ಈಗ ಅದಕ್ಕೆ ಐ ವಿಟ್ನೆಸ್ ಅಂದ್ರೆ ಒಂದು FSL ರಿಪೋರ್ಟ್ ಬರಬೇಕಾಗಿದೆ. ಈಗ ಆ ಬಂದಂತ ನಂತರ ಆ ಪ್ರಕರಣಕ್ಕೆ ಒಂದು ಮಹತ್ವ ಸಿಗುತ್ತೆ ಅಂತ ಕೂಡ ಹೇಳ್ಬೋದು. ಆದ್ರೆ ಆರೋಪಿ ಆ ಶರ್ಮಿಳಾ ಅಂದ್ರೆ ಟೆಕ್ಕಿ ಶರ್ಮಿಳಾ ಮೇಲೆ ಮಾಡಿರುವಂತಹ ಒಂದು ಅತ್ಯಾಚಾರ ಪ್ರಯತ್ನ ಆಗಿರ್ಬೋದು, ಜೊತೆಯಲ್ಲಿ ಆಕೆಯ ಬಟ್ಟೆಗಳನ್ನ ರಿಮೂವ್ ಮಾಡೋ ಸಂದರ್ಭದಲ್ಲಿ ವಿಕೃತವಾಗಿ ನಡ್ಕೊಂಡಿರುವಂತದ್ದು ಎಲ್ಲವೂ ಕೂಡ ಒಂದೊಂದೇ ಆರೋಪಿ ಬಾಯ್ ಬಿಟ್ಟಿರುವಂತದ್ದು. ಜೊತೆಗೆ ಈತ ಕಳೆದ 3-4 ಬಾರಿ ಮನೆಯಲ್ಲೇ ಬಂದು ರೆಕ್ಕಿ ಮಾಡಿರುವಂತದ್ದು, ಮತ್ತೆ ಆಕೆ ಬಂದು ಹೋಗುವಂತ ಸಂದರ್ಭದಲ್ಲಿ ಯಾವ ರೀತಿ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಬಿಡದೆ ಸೋಪಾಗಿ ತೆಗೆದುಕೊಂಡೋಗಿ ತಲೆಗೆ ಹೊಡೆದು ತೀವ್ರ ರಕ್ತಸ್ರಾವವಾಗಿ ಆಕೆ ಬಿದ್ದು ಸಾವನ್ನಪ್ಪಿರುವಂತದ್ದು ಏನಿದೆ. ಸಿನಿಮೀಯ ರೀತಿಯಲ್ಲಿ ಆಕೆಯನ್ನ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅಂಗಾತ ಮನಸ್ಸು ಎಸ್ಕೇಪ್ ಆಗಿರುವಂತ ಬಗ್ಗೆ ಬಾಯ್ ಬಿಟ್ಟಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಗಂಗಾಧರ್ ತಮ್ಮ ಡೀಟೇಲ್ಸ್ಗೆ.